ಆನಂದವಾಗಿ ಕುಣಿದು ಕುಪ್ಪಳಿಸಿ ನಾಟ್ಯ ಮಯೂರಿ ಮಾಡಬೇಕಾದ ರಾಷ್ಟ್ರಪಕ್ಷಿ ನವಿಲುಗಳು ಮಾನವನ ಬಾಯಿ ರುಚಿಯ ದುರಾಸೆಗೆ ಬಲಿಯಾಗಿ ಮಾಂಸದ ಮುದ್ದೆಯಾಗಿರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಬೈಯಪ್ಪನಹಳ್ಳಿ ಗ್ರಾಮದ ಬಳಿ ಕಾಡಿನಲ್ಲಿ ನವಿಲುಗಳನ್ನು ಅಕ್ರಮವಾಗಿ ಬೇಟೆಯಾಡಿ ತೋಟದ ಮನೆಯೊಂದರಲ್ಲಿ ನವಿಲುಗಳ ಮಾಂಸವನ್ನು ಸಂಗ್ರಹಿಸಿರುವ ಬಗ್ಗೆ ಬೆಂಗಳೂರಿನ ಅರಣ್ಯ ಸಂಚಾರಿ ದಳಕ್ಕೆ ಮಾಹಿತಿ ಬಂದಿತ್ತು. ಇದರಿಂದ ಎಚ್ಚೆತ್ತ ಅರಣ್ಯ ಸಂಚಾರಿ ದಳ ಕಾರ್ಯಾಚರಣೆ ನಡೆಸಿ ತೋಟದ ಮನೆಯ ಒಳಗೆ ಹೋದರೆ ಮನೆಯಲ್ಲಿ ಹಲಾಲ್ ಮಾಡಿ ಸಂಗ್ರಹಿಸಿದ 3 ಕೆಜಿ ನವಿಲಿನ ಮಾಂಸ, ಮೂಳೆ, ರೆಕ್ಕೆ, ಪುಕ್ಕಗಳು ಸಿಕ್ಕಿವೆ. ಜೊತೆಗೆ ಒಂದು ಜೀವಂತ ನವಿಲನ್ನ ರಕ್ಷಣೆ ಮಾಡಲಾಗಿದೆ. ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಓಡಾಡೋದು ನೋಡೋದಕ್ಕೆ ಚೆಂದ. ಅದರಲ್ಲಿ ನವಿಲು ನಮ್ಮ ರಾಷ್ಟ್ರ ಪಕ್ಷಿ. ಅದು ಮಳೆ ಬರುತ್ತೆ ಅಂದಾಗ ಖುಷಿಯಾದಾಗ ಅದು ಡ್ಯಾನ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ನಡುವೆ ನವಿಲುಗಳನ್ನು ಕೆಲವರು ತಿನ್ನೋಕೆ ಉಪಯೋಗಿಸ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ ಅಂತ ಗೊತ್ತು ನಮಗೆ. ಅದರ ಪಕ್ಕಗಳಿಗೋಸ್ಕರ ಸಾಯಿಸ್ತಾರೆ ಅನ್ನೋದು ಗೊತ್ತಿತ್ತು. ಆದರೆ ಈ ಜನಗಳು ಎಷ್ಟು ಮುಟ್ಟಾಳತನದಿಂದ ಕೆಲಸಗಳು ಮಾಡ್ತಾಯಿದ್ದಾರೆ ಅಂದರೆ, ವಶೀಕರಣ ಮಾಡ್ಕೊಳ್ಳೋಕ್ಕೆ ಮಾಟ ಮಂತ್ರಕ್ಕೋಸ್ಕರ ಸಾಯಿಸ್ತಾ ಇದ್ದಾರೆ ಅಂದರೆ, ಒಂದು ಜೀವ ತೆಗೆದು ಅದರಿಂದ ಏನು ಮಾಟ ಮಂತ್ರ ಮಾಡೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಐಡಿಯಾ ಇಲ್ಲ. ಅದಕ್ಕೋಸ್ಕರ ಕೊಲ್ತಾ ಇದ್ದಾರೆ. ಇದು ರಾಷ್ಟ್ರ ಪಕ್ಷಿ ಆದ್ದರಿಂದ ಶೆಡ್ಯೂಲ್ 1ಗೆ ಬರುತ್ತೆ. ಇದು ತುಂಬ ಅಪರಾಧ ಮಾಡ್ದಂಗೆ. ನಮ್ಮ ರಾಷ್ಟ್ರ ಪಕ್ಷಿ ಮನೇಲೊಬ್ಬ ಹಿರಿಯ ಸದಸ್ಯನ ಸಹ ಹೆಂಗೆ ಸಾಯಿಸಿದ್ರೆ ಎಷ್ಟು ಶಿಕ್ಷೆ ಇದೆಯೋ. ಇನ್ನು ತೋಟದ ಮನೆ ಸೊರೈನ್ ಬೇಗಂ ಎನ್ನುವರಿಗೆ ಸೇರಿದೆ. ಸೊರೈನ್ ಬೇಗಂ ತಮ್ಮ ಸಾದಿಕ್ ಪಾಷಾ ನವಿಲುಗಳನ್ನು ಬೇಟೆಯಾಡಿ ಅದರ ಮಾಂಸವನ್ನು ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಮತ್ತೊಂದೆಡೆ ನವಿಲುಗಳ ಮೂಳೆಗಳನ್ನು ಮಾಟ ಮಂತ್ರದಲ್ಲಿ ವಶೀಕರಣ ಮಾಡೋರಿಗೆ ನೀಡುತ್ತಿರುವ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಅಸಲಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಯಾಕೆ ನವಿಲುಗಳ ಮೂಳೆಗಳನ್ನು ಬಳಸುತ್ತಾರೆ ಅಂತ ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಜ್ಯೋತಿಷಿ ವಾಸು ಅವರು ಮಾಹಿತಿ ನೀಡಿದ್ರು. ವನ್ಯಮೃಗಗಳನ್ನ ದಯವಿಟ್ಟು ಬಲಿ ಕೊಡಬಾರ್ದು. ಅದರಿಂದ ಬಹಳ ತಪ್ಪಾಗುತ್ತೆ. ಬಳಸ್ತಾರೆ, ವನ್ಯಮೃಗಗಳನ್ನ ಬಳಸ್ತಾರೆ, ನವಿಲನ್ನ ಬಳಸ್ತಾರೆ, ಕಾಡು ಹಂದಿನ ಬಳಸ್ತಾರೆ, ಕಾಡು ಹಂದಿ ಮುಳ್ಳನ್ನು ಬಳಸ್ತಾರೆ. ಅವೆಲ್ಲ ಸಿಗಬೇಕಾದ್ರೆ ಅದನ್ನು ಸಾಯಿಸಿ ಹೊರತು ಅದೆಲ್ಲ ಇದು ಮಾಡೋಕ್ಕಾಗಲ್ಲ. ಆ ಒಂದು ಉದ್ದೇಶದಿಂದ ಅದನ್ನು ಒಂದು ವಶೀಕರಣಕ್ಕೋಸ್ಕರ ಬಳಸ್ತಾರೆ. ಮತ್ತು ಅವಿಚಾರ ಅಂದರೆ ಯಾರಿಗಾನ ಒಂದು ತೊಂದರೆ ಆಗಲಿ ಅನ್ನೋ ಒಂದು ತೊಂದರೆ ಮಾಡೋದಕ್ಕೋಸ್ಕರ ಬಳಸ್ತಾರೆ. ಕಾಡಿನಲ್ಲಿ ಬಲೆ ಹಾಕಿ ನವಿಲುಗಳನ್ನು ಬೇಟೆಯಾಡುವ ಕಿರಾತಕರು ನವಿಲಿನ ಮಾಂಸಕ್ಕೆ ಹಲಾಲ್ ಮಾಡಿ ಅಕ್ರಮವಾಗಿ ಮಾರಾಟ ಮಾಡುವ ದಂಧೆ ಬಯಲಾಗಿದೆ. ಸದ್ಯ ಆರೋಪಿ ಸಾದಿಕ್ ಪಾಷಾನನ್ನ ಜೀವಿ ಸಂರಕ್ಷಣಾ ಕಾಯ್ದೆಯಡಿ ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಇನ್ನು ಕೋಳಿಗಳಂತೆ ನವಿಲುಗಳನ್ನು ಮುರಿದು ತಿಂದ್ರೆ ನವಿಲುಗಳ ಸಂತತಿ ಕಾಣೆಯಾದರೂ ಆಶ್ಚರ್ಯವೇನಿಲ್ಲ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.